ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 56ನೇ ಅಧ್ಯಾಯವನ್ನು ಶುರು ಮಾಡೋಣ. ತನ್ನ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡಿ ಕಾಟ ಕೊಡೋದಕ್ಕೆ ನೋಡಿದ ವ್ಯಕ್ತಿಗಳಿಗೆ ಕಾನೂನು ರೀತಿಯಲ್ಲಿ ಸರಿಯಾಗಿ ಶಿಕ್ಷೆ ಕೊಡಿಸಿದ್ದು ಆಯಿತು. ಹಾಗಂತ ಸೂರಜ್ಗೆ ಯಾವ ಖುಷಿಯಾಗಲಿ ಸಮಾಧಾನ ಆಗಲಿ ಆಗ್ತಾ ಇಲ್ಲ. ಸಾನ್ವಿ ಕಾಣೆ ಆಗಿ ಆಗಲೇ 1 ತಿಂಗಳು ಕಳೆದು ಹೋಗಿದ್ವು. ಎಷ್ಟು ಹುಡುಕಿದ್ರೂ ಎಲ್ಲೂ ಅವಳ ಸುಳಿವಿಲ್ಲ. ಸಾನು, ನನ್ನ ಮುದ್ದು, ಎಲ್ಲಿದ್ರು ಪ್ಲೀಸ್ ಬೇಗ ಬಾರಮ್ಮ. ತಪ್ಪು ನನ್ನದೇ. ನೀನೆಷ್ಟು ಸಲ ಹೇಳಿದ್ದೆ ನೀವು ನನ್ನ ಜೊತೆ ಇದ್ದರೆ ನನಗೆ ಯಾವ ತೊಂದರೆನೂ ಆಗಲ್ಲ ಅಂತ. ಆದರೆ ನಾನು ನಿನ್ನ ಜೊತೆ ಇರೋ ಬದಲು ಅತ್ತಿಗೆ ಜೊತೆಗೆ ಬಿಸ್ನೆಸ್ ಸೆಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಅತ್ತಿಗೆ ಬಿಸ್ನೆಸ್ ಹುಚ್ಚು ಬಿಡ್ಸೋಕೆ ಹೋಗಿ ನಾನೇ ಅವ್ರ ದಾರಿನಲ್ಲಿ ನಡೆಯೋಕ್ಕೆ ಶುರು ಮಾಡಿಬಿಟ್ಟೆ. 2 ಸಲ ನನ್ನ ಪ್ರಾಣಕ್ಕೆ ಕುತ್ತು ಬಂದಾಗ ನನ್ನ ಪ್ರಾಣ ಕಾಪಾಡಿದ ದೇವತೆ ನೀನು. ನಿನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ನನ್ನ ಬಿಸ್ನೆಸ್ ಬಗ್ಗೆ ಮಾತ್ರ ಯೋಚಿಸಿ ಸ್ವಾರ್ಥಿ ಆಗಿಬಿಟ್ಟೆ. ಸಾನು, ನನ್ನ ಮನಸ್ಸು ಹೇಳ್ತಾ ಇದೆ ಕಣೋ, ನಿನಗೇನೂ ಆಗಿಲ್ಲ, ನೀನು ಬದುಕೇ ಇದ್ದೀಯಾ ಅಂತ. ಆದರೆ ನೀನು ಯಾಕೋ ಮುದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ? ದೇವ್ರೇ, ಕೈ ಮುಗಿತೀನಿ, ಪ್ಲೀಸ್ ನನ್ನ ಸಾನು ಎಲ್ಲಿದ್ದಾಳೆ ಅನ್ನೋ ಸಣ್ಣ ಸುಳಿವಾದರೂ ನನಗೆ ಸಿಗೋ ಹಾಗೆ ಮಾಡಪ್ಪ. ಸೂರಜ್ ಪರಿಪರಿಯಾಗಿ ದೇವರಲ್ಲಿ ಬೇಡುತ್ತಾ ಸಾನ್ವಿ ಬಗ್ಗೆ ವಿಷಯ ತಿಳಿಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದ. ಅವನ ಗೆಳೆಯ ಪೊಲೀಸ್ SP ಸಹಾಯ ಪಡೆದು ಕರ್ನಾಟಕದ ಪ್ರತಿ ಜಿಲ್ಲೆ, ಹಳ್ಳಿ, ತಾಲೂಕುಗಳಲ್ಲಿಯೂ ಅವಳ ಫೋಟೋನ ಹರಿದಾಡಿಸಿ ಅವಳ ಸುಳಿವು ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡುವುದಾಗಿ ಘೋಷಣೆ ಮಾಡಿಸಿದ್ದ. ನೀರಜ್ ಇನ್ನೂ ಕೋಮಾದಲ್ಲೇ ಇದ್ದ ಅಥವಾ ಏನಾದರೂ ನಾಟಕ ಮಾಡ್ತಾ ಇದ್ದಾನಾ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅಂತ ತಿಳಿಯಲಿ ಆವಾಗವಾಗ ಸೂರಜ್ ಆಸ್ಪತ್ರೆಗೆ ಭೇಟಿ ಕೊಡ್ತಲೇ ಇದ್ದ. ಅಂದೂ ಸಹ ಆಸ್ಪತ್ರೆಗೆ ಭೇಟಿ ನೀಡಿ ಇವನಿಗೆ ಯಾವಾಗ ಎಚ್ಚರ ಆಗಬಹುದು ಅಂತ ಡಾಕ್ಟರ್ ಹತ್ರ ಮಾತನಾಡುವಾಗ ಅವನ ಫೋನ್ ರಿಂಗಣಿಸಿತು. ಮುಖ್ಯವಾದ ವಿಚಾರಗಳನ್ನು ಮಾತನಾಡ್ತಾ ಇದ್ದವನು ತನ್ನ ಫೋನನ್ನು ಅಣ್ಣನ ಕೈಗೆ ಕೊಟ್ಟ. ಯುವರಾಜ್ ಡಾಕ್ಟರ್ ಕ್ಯಾಬಿನ್ ಹೊರಗಡೆ ಎದ್ದು ಹೋಗಿ ಮಾತಾಡಿ ಬಂದು, ಯಾವುದೋ ರಾಂಗ್ ನಂಬರ್ ಸೂರಿ ಅಂದ. ತಲೆ ಆಡಿಸಿ ಸರಿ ಅಂತ ಸೂರಜ್ ಅಣ್ಣನಿಂದ ಮೊಬೈಲ್ ಪಡೆದು ತನ್ನ ಜೇಬಿನಲ್ಲಿ ಇರಿಸಿ ಮನೆಗೆ ಹಿಂತಿರುಗಿದ. ಸಾನು, ಪ್ಲೀಸ್ ನನ್ನ ಜೀವನಕ್ಕೆ ವಾಪಸ್ ಬಾರೆ. ಇನ್ಯಾವತ್ತೂ ನಿನಗೆ ತೊಂದರೆ ಆಗದ ಹಾಗೆ ನೋಡ್ಕೋತೀನಿ. ಮನದಲ್ಲೇ ತನ್ನ ಹೃದಯದ ರಸಿಗೆ ಮತ್ತದೇ ಬೇಡಿಕೆ ಇಟ್ಟ. ಅದ್ಯಾಕೋ ಇವನ ಯಾವ ಬೇಡಿಕೆಯೂ ಈಡೇರುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ಹೀಗೆಯೇ ದಿನಗಳು ಯಾರ ಅಪ್ಪಣೆಗೂ ಕಾಯದೆ ತಮ್ಮ ಪಾಡಿಗೆ ತಾವು ಉರುಳಿ ಹೋಗ್ತಾ ಇರಲು ಸಾನ್ವಿಯನ್ನು ಕಾಣದೆ ಕಂಗಾಲಾಗಿ ಸೂರಜ್ ದಿನದಿಂದ ದಿನಕ್ಕೆ ಕುಗ್ಗಿ ಹೋಗ್ತಾ ಇದ್ದ. ದಿನ ರಾತ್ರಿ ಸಾನ್ವಿ ಫೋಟೋ ತಬ್ಬಿ ಹಿಡಿದು ಸೋಫಾ ಮೇಲೆ ಮುದುರಿ ಮಲಗುವ ಇವನನ್ನು ಯಾರೇ ಕಂಡರೂ ಕರುಳು ಕಿತ್ತು ಬರುವಂತೆ ಆಗೋದಂತೂ ಸುಳ್ಳಲ್ಲ. ಬೆಳಗ್ಗೆ ಬೇಗ ಎದ್ದು ಎಂದಿನಂತೆ ಸೈಕ್ಲಿಂಗ್ಗೆ ಹೋಗದ ಸೂರಜ್ ಸಾನ್ವಿ ಮಲಗುತ್ತಿದ್ದ ದಿಂಬನ್ನು ತಬ್ಬಿ ಅದರ ಜೊತೆಗೆ ತನ್ನ ಮನಸ್ಸಿನ ಮಾತುಗಳನ್ನು ಆಡ್ತಾ ಇದ್ದ. ಅವನನ್ನು ಹೀಗೆ ಕಂಡು ಆ ಮನೆ ಕೆಲಸದವರು ಇವನಿಗೆ ಹುಚ್ಚಿಡಿದ್ಬಿಟ್ಟಿದೆ ಅಂತ ತಮ್ಮಲ್ಲೇ ಮಾತನಾಡ್ಕೊಳ್ತಾ ಇದ್ರು. ಈ ಮಾತುಗಳು ಜಾನಕಿಯವರ ಕಿವಿಯ ಮೇಲೆ ಬೀಳಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಅಂದು ಬೆಳಗ್ಗೆ ಮಗನ ರೂಮಿಗೆ ಕಾಫಿ ಹಿಡಿದು ಬಂದವರು ಮಗನ ಸ್ಥಿತಿ ಕಂಡು ಕಣ್ಣೀರಾದರು. ಸೂರಿ, ಸಾನ್ವಿನ ನೀನು ಮಾತ್ರ ಅಲ್ಲಪ್ಪ, ನಾವೆಲ್ಲರೂ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಹಾಗಂತ ನೀನು ಹೀಗೆ ದಿನಾನೂ ಅವಳ ಫೋಟೋ ಜೊತೆಗೆ ದಿಂಬಿನ ಜೊತೆಗೆ ಮಾತಾಡ್ತಾ ಇದ್ದರೆ ನೋಡೋರು ನಿನ್ನ ಹುಚ್ಚ ಅಂದ್ಕೊಳ್ತಾರೆ. ಆಗಲೇ ನಮ್ಮ ಮನೆ ಕೆಲಸದವರೆಲ್ಲ ನಿನಗೆ ತಲೆ ಕೆಟ್ಟಿದೆ ಅಂತಲೇ ಗುಸುಗುಸು ಶುರು ಮಾಡಿದ್ದಾರೆ. ಅಮ್ಮನ ಮಾತು ತನಗಲ್ಲ ಅನ್ನೋ ಹಾಗೆ ತನ್ನ ಪಾಡಿಗೆ ತಾನು ಟವೆಲ್ ಹಿಡಿದು ಸ್ನಾನಕ್ಕೆ ಹೋದವನು ಶವರ್ ಕೆಳಗೆ ತಣ್ಣೀರಿಗೆ ಮೈ ಒಡ್ಡಿದ ಮೇಲೆಯೇ ಅವನ ಮನಸ್ಸಿನಲ್ಲಿ ಅವನನ್ನು ಸುಡುತ್ತಿರುವ ಪ್ರೀತಿ ಬೆಂಕಿ ಸ್ವಲ್ಪ ಮಟ್ಟಿಗೆ ಶಾಂತವಾಗೋದು. ಇದೇ ಸೂರಜ್ನ ದಿನಚರಿಯಾಗಿ ಹೋಗಿದೆ. ಅವನನ್ನು ಕಂಡು ಜನ ಏನಂದ್ಕೊಳ್ತಾರೋ ಅನ್ನೋ ಯಾವ ಯೋಚನೆಯೂ ಇಲ್ಲ ಅವನಿಗೆ. ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಸಾನ್ವಿ ಜೊತೆಗೆ ತನ್ನ ಮಾತನ್ನು ಯಾವ ಹಿಂಜರಿಕೆ ಇಲ್ಲದೆ ಆಡುವನು. ಆಫೀಸ್ನಲ್ಲಿಯೂ ಇವನ ನಡೆ ವಿಚಿತ್ರನೇ. ಕೆಲಸದ ಮಧ್ಯೆ ತನ್ನ PA ಚೇಂಬರ್ಗೆ ಹೋಗೋದು, ಸಾನ್ವಿ ಕುಳಿತುಕೊಳ್ತಾ ಇದ್ದ ಕುರ್ಚಿ ಎದುರಿಗೆ ಕೂತು ಸಾನ್ವಿ ಜೊತೆಗೆ ಮಾತಾಡೋದಷ್ಟೇ ಸಹಜವಾಗಿ ಅವಳ ಕುರ್ಚಿಯ ಜೊತೆಗೆ ಮಾತನಾಡ್ತಾ ಮಧ್ಯಾಹ್ನದ ಊಟ ಮಾಡುವನು. ಸಾನುಮಾ, ನಿಂದು ಊಟ ಆಯ್ತೇನೋ? ನಿನಗೀಗ 9 ತಿಂಗಳು ತುಂಬಿದೆ ಅಲ್ವಾ? ಪ್ಲೀಸ್ ಕಣೋ ಮುದ್ದು, ತುಂಬ ಆಯಾಸ ಮಾಡ್ಕೋಬೇಡ. ಇನ್ನೇನು 1-2 ವಾರದೊಳಗೆ ನಿನಗೆ ಡೆಲಿವರಿ ಆಗುತ್ತೆ ಅಲ್ವಾ? ಪ್ಲೀಸ್ ಕಣೆ, ಮಗು ಹುಟ್ಟಿದ ಮೇಲಾದರೂ ಈ ನಿನ್ನ ಪಾಪಿ ಗಂಡನ ಕ್ಷಮಿಸಿ ವಾಪಸ್ ಬಾರೆ. ನನ್ನ ಮೇಲೆ ಒಂದೇ ಸಲ ಕರುಣೆ ತೋರೆ. ನಮ್ಮ ಮೊದಲ ಮಗು ಸಾನು, ನೀನು ಗರ್ಭಿಣಿ ಅಂತ ಗೊತ್ತಾಗಿ ಎಷ್ಟು ಖುಷಿಪಟ್ಟಿದ್ದೆ. ಪ್ರತಿ ಕ್ಷಣ ನಿನ್ನ ಜೊತೆಗೆ ಸಮಯ ಕಳಿಬೇಕು ಅಂತ ಏನೇನೋ ಆಸೆಗಳನ್ನು ಹೊತ್ತಿದ್ದ ನನಗೆ ಸಿಕ್ಕಿದ್ದು ಬರೀ ನಿರಾಸೆ.
ನನ್ನ ಕಂದಮ್ಮ, ನಿನ್ನ ಹೊಟ್ಟೆನಲ್ಲಿ 3 ತಿಂಗಳಿದ್ದಾಗ ನೀನು ನನ್ನಿಂದ ದೂರ ಆಗಿದ್ದು. 6 ತಿಂಗಳು ಸರಿದು ಹೋಯಿತು. ನಿನಗೆ ನನ್ನನ್ನು ಒಂದು ಸಲ ಆದರೂ ನೋಡಬೇಕು ಅಂತ ಅನ್ನಿಸ್ತಾನೆ ಇಲ್ವಾ ಸಾನು? ನಿನಗೆ ಅನ್ನಿಸ್ತಾ ಇದೆಯೋ ಇಲ್ವೋ? ನಾನಂತೂ ನಿನ್ನನ್ನು ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಮಿಸ್ ಯು ಕಣೆ ಸಾನು. ಐ ಲವ್ ಯು ಕಣೆ. ಹಾಗೆ ಐ ಲವ್ ಯು ಟು ನನ್ನ ಜೂನಿಯರ್ ಸಾನು. ಮಾತನಾಡ್ತಾ ಊಟ ಮುಗಿಸಿ ತನ್ನ ಚೇಂಬರ್ಗೆ ಹಿಂದಿರುಗಿದ ಸೂರಜ್. ಕೆಲಸದ ವಿಷಯದಲ್ಲಿ ಮಾತ್ರ ಮೊದಲಿನ ಹಾಗೆ ಪರ್ಫೆಕ್ಟ್. ಅವನಿಂದ ಒಂದು ತಪ್ಪು ಆಗಲಾರ್ದು. ಸಾನ್ವಿಗಾಗಿ ಕಾಯ್ತಾ ಹೀಗೆಯೇ ದಿನಗಳನ್ನು ಸವೆಸುತ್ತಾ ಇರುವವನು ಯಾರೇ ಬಂದು ಸಾನ್ವಿ ಬದುಕಿಲ್ಲ, ಅವಳು ಅಪಘಾತದಲ್ಲಿ ಮೃತಪಟ್ಟಿದ್ದಾಳೆ, ಈ ಸತ್ಯವನ್ನು ಆದಷ್ಟು ಬೇಗ ನೀನು ಒಪ್ಕೊಂಡ್ರೆ ಒಳ್ಳೆಯದು ಅಂತ ಎಷ್ಟೇ ಬುದ್ಧಿ ಮಾತು ಹೇಳಿದ್ರೂ ಸೂರಜ್ ಮಾತ್ರ ತನ್ನ ಇನಿಯೆಗೆ ಏನೂ ಆಗಿಲ್ಲ, ಅವಳು ಜೀವಂತವಾಗೇ ಇದ್ದಾಳೆ, ಯಾವುದೋ ಕಾರಣಕ್ಕೆ ಅವಳು ತನ್ನಿಂದ ದೂರ ಇದ್ದಾಳೆ, ಇಂದಲ್ಲ ನಾಳೆ ಅವಳು ನನ್ನ ಜೀವನಕ್ಕೆ ವಾಪಸ್ ಬಂದೇ ಬರ್ತಾಳೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಜೀವನ ಸವಿಸ್ತಾ ಇದ್ದ. ಸೂರಜ್ ಸ್ಥಿತಿ ಕಂಡು ಇವನ ಅಜ್ಜಿ, ತಾಯಿ, ಅಣ್ಣ ಅಲ್ಲದೆ ಸಾನ್ವಿ ತವರಿನವರು ಕೊರಗ್ತಾ ಇದ್ರು. ಅನುಪಮ ಅವರಿಗೂ ಸಾನ್ವಿ ಬದುಕಿರೋದ್ರ ಬಗ್ಗೆ ಅನುಮಾನ ಹುಟ್ಟಿದೆ. ಅವಳು ಬದುಕಿದ್ರೆ ಒಮ್ಮೆ ಆದರೂ ತಮ್ಮನ್ನು ಸಂಪರ್ಕಿಸಲು ಪ್ರಯತ್ನ ಪಟ್ಟಿರೋಳು. ಅವಳು ಯಾರಿಂದ ಬೇಕಾದರೂ ದೂರ ಇರಬಹುದು, ಆದರೆ ಅಮ್ಮ ಮತ್ತು ಸೂರಜ್ನಿಂದ ದೂರ ಇದ್ದು ಬದುಕೋ ಶಕ್ತಿ ಆ ಹುಡುಗಿಗಿಲ್ಲ. ಅಂದರೆ ವಸುಧಾ ಹೇಳಿದ್ದು ಸತ್ಯ ಇರಬಹುದು. ತಮ್ಮ ಮಗಳು ಸಾನ್ವಿ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿರಬಹುದು. ಇದೇ ಯೋಚನೆಯಲ್ಲಿ ಅನುಪಮ ಅವರ ಆರೋಗ್ಯ ಕೂಡ ಹದಗೆಟ್ಟಿದೆ. ಈಗ ಆದಿತ್ಯನಿಗೆ ತನ್ನ ತಪ್ಪಿನ ಅರಿವಾಗಿ ಅಪ್ಪ ಅಮ್ಮನ ಜೊತೆಗಿರೋದಕ್ಕೆ ಶುರು ಮಾಡಿದ್ದಾನೆ. ದ್ಯುತಿ ಕೂಡ ಯಾವುದೇ ತಕರಾರು ಮಾಡದೆ ಆದಿತ್ಯನ ಜೊತೆಗೆ ಬಂದಿರೋದಲ್ಲದೆ ಈಗ ಅವಳೇ ಸೂರಜ್ಗೆ ಹೊಸ PA ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಯಾರೇ PA ಆಗಲಿ ಸಾನು ಚೇಂಬರ್ಗೆ ಮಾತ್ರ ಯಾರೂ ಪ್ರವೇಶ ಮಾಡುವಂತೆ ಇಲ್ಲ. ದ್ಯುತಿಗೆ ಬೇರೆ ಕ್ಯಾಬಿನ್ ವ್ಯವಸ್ಥೆ ಮಾಡಲಾಗಿದೆ. ಸಾನ್ವಿ ಹುಟ್ಟಿದ ಹಬ್ಬದಂದು ಆಫೀಸ್ ಸ್ಟಾಫ್ಗೆಲ್ಲ ಬೋನಸ್ ಘೋಷಣೆ ಮಾಡಿದ ಸೂರಜ್. ಹೋದ ವರ್ಷ ಈ ದಿನ ಅವಳಿಗಾಗಿ ಕೆಫೆನಲ್ಲಿ ಬರ್ಡೇ ಆಚರಣೆ ಮಾಡಿದಾಗ ಮೊದಲ ಬಾರಿಗೆ ಕೇಕ್ ಕತ್ತರಿಸಿದ್ದ ಖುಷಿಗೆ ಭಾವುಗಳಾಗಿ ತನ್ನನ್ನು ತಬ್ಬಿ ಅದೆಷ್ಟು ಕಣ್ಣೀರು ಹಾಕಿದ್ಲು. ಅದನ್ನೇ ನೆನೆದು ತಾನು ಇಂದು ಕಣ್ಣೀರು ಹಾಕುತ್ತಾ ಮತ್ತೆ ಸಾನ್ವಿಗೆ ಹಿಂತಿರುಗಿ ಬಾ ಅಂತ ಮನಸ್ಸಿನಲ್ಲೇ ಬೇಡಿಕೆ ಇಟ್ಟಿದ್ದ. ಆದರೆ ಅವನ ಬೇಡಿಕೆ ಈಡೇರುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸಾನ್ವಿ ತನ್ನಿಂದ ದೂರ ಆಗಿ ಹತ್ರ 2 ವರ್ಷ ಆಗ್ತಾ ಬಂತು. ಆದರೆ ಅವಳ ಮೇಲಿನ ಪ್ರೀತಿ ಮಾತ್ರ ಸೂರಜ್ ಮನಸ್ಸಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅನ್ನೋ ಮಾತನ್ನು ಸುಳ್ಳು ಮಾಡಿದ್ದ ಸೂರಜ್ ತನ್ನ ಮನದಲ್ಲೇ ಸಾನ್ವಿ ಜೊತೆಗೆ ಸುಂದರ ಕ್ಷಣಗಳನ್ನು ಕಳೆಯುತ್ತಾ ಇರುವನು. ಅವಳ ಜೊತೆಗೆ ಮಾತನಾಡ್ತಾ ತನ್ನದೇ ಕಾಲ್ಪನಿಕ ಬದುಕು ಕಟ್ಟಿಕೊಂಡಿರುವವನನ್ನು ಹುಚ್ಚ ಅನ್ಬೇಕೋ, ಸೈಕೋ ಅನ್ಬೇಕೋ, ಇಲ್ಲ ಅಪ್ಪಟ ಪ್ರೇಮಿ ಅನ್ಬೇಕೋ ಅವನ ಸುತ್ತ ಇರೋ ಜನರಿಗೇ ತಿಳಿತಾ ಇಲ್ಲ. ಹೀಗೆ ಒಂದು ದಿನ ಸೂರಜ್ ಆಫೀಸ್ನಿಂದ ಹಿಂತಿರುಗಿ ಬಂದು ತನ್ನ ಬಟ್ಟೆ ಬದಲಾಯಿಸುತ್ತಾ ಇದ್ದವನು ಗೋಡೆಯ ಮೇಲೆ ಇದ್ದ ದೊಡ್ಡ ದೊಡ್ಡ ಸಾನ್ವಿ ಫೋಟೋಗಳ ಜೊತೆಗೆ ಮಾತನಾಡ್ತಾ, ಸಾನು, ಇವತ್ತ್ಯಾಕೋ ಸಣ್ಣದಾಗಿ ತಲೆನೋವಿತ್ತು ಕಣೆ. ಆದರೆ ಈ ಹಿಂದೆ ನಾನು ಖಾಲಿ ಹೊಟ್ಟೆಯಲ್ಲಿ ಮಾತ್ರೆ ನುಂಗಿದ್ದೆ ಅಂತ ಬೇಜಾರು ಮಾಡ್ಕೊಂಡಿದ್ದೆ ಅಲ್ವಾ? ಅದಕ್ಕೆ ನಾನಿವತ್ತು ಸ್ವಲ್ಪ ಊಟ ಮಾಡಿ ಆಮೇಲೆ ಮಾತ್ರೆ ತಗೊಂಡೆ. ಆಮೇಲೆ ನಮ್ಮ ಮಗಳಿಗೆ ಈಗ ವರ್ಷದ ಮೇಲೆ 2ರಿಂದ 3 ತಿಂಗಳಾಗಿರಬಹುದು ಅಲ್ವಾ? ಅವಳು ನೋಡೋಕೆ ಹೇಗಿದ್ದಾಳೆ? ನಿನ್ನ ಹಾಗ ಇಲ್ಲ ನನ್ನ ಹಾಗ? ಹೇಗಿದ್ದರೂ ಅವಳು ಮುದ್ದಾಗಿರ್ತಾಳೆ ಅಂತ ನನಗೆ ಗೊತ್ತು. ನೀನು ಮುದ್ದು, ನನ್ನ ಮಗಳು ಮರಿ ಮುದ್ದು. ಅವಳಿಗೆ ಅಂತ ನಾನು ಈ ಮನೆಯಲ್ಲಿ ಒಂದು ರೂಮ್ ರೆಡಿ ಮಾಡಿಸಿಟ್ಟಿದ್ದೀನಿ ಗೊತ್ತಾ? ಅದರಲ್ಲಿ ಅವಳಿಗೆ ಇಷ್ಟ ಆಗೋ ಥರ ಎಲ್ಲ ಆಟದ ಸಾಮಾನುಗಳು ಇದ್ದಾವೆ. ಗೋಡೆ ತುಂಬ ಖಾಲಿ ಫೋಟೋ ಫ್ರೇಮ್ಗಳು ಇವೆ. ನೀನು ಬೇಗ ವಾಪಸ್ ಬಂದುಬಿಡು ಸಾನು. ಆಗ ಮಗುಗೆ ಫೋಟೋಶೂಟ್ ಮಾಡಿಸಿ ಆ ಫ್ರೇಮ್ಗಳನ್ನೆಲ್ಲ ತುಂಬಿಸಿಡೋಣ. ಮಾತಾಡುತ್ತಾ ಸಾನ್ವಿ ಫೋಟೋಗೆ ಮುತ್ತಿಟ್ಟ ಸೂರಜ್ನನ್ನು ಕಾಣಲು ಬಂದ ಅಜ್ಜಿ ಮೊಮ್ಮಗನ ಕೊರಗನ್ನು ಕಂಡು ಸಂಕಟಪಟ್ಟರು. ಆದರೆ ತಕ್ಷಣ ಕಣ್ಣೀರು ಒರೆಸ್ಕೊಳ್ತಾ ರೂಮ್ ಒಳಗೆ ಬಂದವರು, ಸೂರಜ್, ನನಗೆ ಹರಿದ್ವಾರಕ್ಕೆ ಹೋಗಿ ದೇವ್ರ ದರ್ಶನ ಮಾಡಬೇಕು ಅಂತ ಆಸೆ ಆಗಿದೆ. ಅದ್ಯಾಕೋ 1 ವಾರದಿಂದ ನಾನು ಹರಿದ್ವಾರಕ್ಕೆ ಹೊರಟಿರೋ ಹಾಗೆ ಕನಸು ಬರ್ತಾ ಇದೆ. ಈ ನಿನ್ನ ಅಜ್ಜಿ ಆಸೆನ ಈಡೇರಿಸ್ತೀಯಾ ಎಂದರು. ಸಾನ್ವಿ ಫೋಟೋ ನೋಡ್ತಾ ಕಣ್ತುಂಬಿಕೊಂಡಿದ್ದ ಸೂರಜ್ ಬೇಸರದ ನಿಟ್ಟುಸಿರು ಬಿಟ್ಟು, ಅಜ್ಜಿ, ನೀವು ಹರಿದ್ವಾರಕ್ಕೆ ಹೋಗಬೇಕು ತಾನೇ? ಸರಿ, ಅದಕ್ಕೆ ಬೇಕಾದ ಎಲ್ಲ ತಯಾರಿ ಮಾಡಿಕೊಡ್ತೀನಿ. ಫ್ಲೈಟ್ನಲ್ಲಿ ಹೋಗಿ ಬನ್ನಿ. ಹರಿದ್ವಾರದಲ್ಲಿ ನನ್ನ ಪರಿಚಯಸ್ಥರ ಸ್ಟಾರ್ ಹೋಟೆಲ್ ಇದೆ, ಅಲ್ಲಿ ನಿಮಗೆ ರೂಮ್ ಬುಕ್ ಮಾಡಿಸ್ಕೊಡ್ತೀನಿ ಎಂದ. ಬರೀ ವ್ಯವಸ್ಥೆ ಮಾಡಿಕೊಡೋದಲ್ಲ ಸೂರಜ್, ನೀನು ಜೊತೆಯಾಗಿ ಬಾ. ನೋಡು, ನೀನು ನಂಬ್ತೀಯೋ ಇಲ್ವೋ, ಆದರೆ ನನಗೋಸ್ಕರ ಬಾ. ನನ್ನ ಮೊಮ್ಮಗಳ ಒಳಿತಿಗಾಗಿ ಅಲ್ಲಿ ಪೂಜೆ ಮಾಡಿರಿಸ್ಬೇಕು ಅಂತ ಮನಸ್ಸಿಗೆ ತುಂಬ ಅನ್ನಿಸ್ತಾ ಇದೆ. ಒಂದೇ 1 ವಾರ ಸೂರಜ್, ನನಗಾಗಲ್ಲ, ನನ್ನ ಸಾನ್ವಿ ಪುಟ್ಟಿಗಾಗಿ ಬಾ ಎಂದರು. ಸಾನ್ವಿಗಾಗಿ ಅಂತ ಅಜ್ಜಿ ಹೇಳಿದ ಕೂಡಲೇ ಕಣ್ ತೊಳೆದುಕೊಳ್ಳುತ್ತಾ ಸೂರಜ್,
ಹ್ಞೂ ಅಜ್ಜಿ, ಸಾನ್ವಿಗೋಸ್ಕರ ನಾನು ಬರ್ತೀನಿ. ಅಲ್ಲಿ ನೀವು ಹೇಳಿದ ಎಲ್ಲ ಪೂಜೆ ಮಾಡಿಸೋಣ. ನನಗೆ ನನ್ನ ಸಾನ್ವಿ ಸಿಗ್ತಾಳೆ ಅಂದರೆ ನಾನೇನು ಬೇಕಾದರೂ ಮಾಡೋಕ್ಕೆ ರೆಡಿ ಎಂದವನು ತಕ್ಷಣ 2 ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿ ಅಲ್ಲಿಯೂ ಒಂದು ಎಕ್ಸಿಕ್ಯೂಟಿವ್ ಸೂಟ್ ರೂಮ್ ಬುಕ್ ಮಾಡಿಸಿದ್ದ. ಮರುದಿನ ಬೆಳಗ್ಗೆ ಎದ್ದು ದ್ಯುತಿಗೆ ಕರೆ ಮಾಡಿ ಆಫೀಸ್ ಕಡೆ ಸ್ವಲ್ಪ ನೋಡ್ಕೊಳ್ಳಿ, 1 ವಾರದಲ್ಲಿ ಹಿಂತಿರುಗಿ ಬರುವೆ ಎಂದವನು ಅಜ್ಜಿಯ ಜೊತೆಗೆ ಏರ್ಪೋರ್ಟ್ ತಲುಪಿದ ಸೂರಜ್ ಮೊದಲಿಗೆ ಫ್ಲೈಟ್ನಲ್ಲಿ ಡೆಹ್ರಾಡೂನ್ ತಲುಪಿ ಅಲ್ಲಿಂದ ಕ್ಯಾಬ್ನಲ್ಲಿ 1.5 ಗಂಟೆ ಕಾಲ ಪ್ರಯಾಣ ಮಾಡಿ ಹರಿದ್ವಾರ ತಲುಪಿದ್ರು. ಪುಣ್ಯಕ್ಷೇತ್ರದ ಮಹಿಮೆಯಿಂದಲೋ ಏನೋ ಆ ಜಾಗಕ್ಕೆ ಬರ್ತಾ ಇದ್ದಂಗೆ ಸೂರಜ್ ಮನಸ್ಸಿನಲ್ಲಿದ್ದ ಸಂಕಟ, ವ್ಯಥೆ ಎಲ್ಲವೂ ತಣ್ಣಗಾದ ಹಾಗೆ ಭಾಸವಾಯಿತು. ಕ್ಯಾಬ್ನಲ್ಲಿ ಹೋಟೆಲ್ ತಲುಪಿದ ಅಜ್ಜಿ ಮೊಮ್ಮಗ ಮೊದಲಿಗೆ ರೂಮ್ಗೆ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಆದ ಮೇಲೆ ಅಜ್ಜಿಗೆ ವಿಶ್ರಾಂತಿ ತಗೋತಾ ಇರಿ, ನಾನು ಕೆಳಗೆಲ್ಲ ಒಂದು ಸುತ್ತು ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟ ಸೂರಜ್. ಈ ಹೋಟೆಲ್ಗೆ ಬರುವಾಗ ದಾರಿಯಲ್ಲಿ ತಾನು ಕಂಡಿದ್ದ SS ಕೆಫೆ ಕಡೆಗೆ ಪಾದ ಬೆಳೆಸಿದ. ಕಾರಣ ಆ ಕೆಫೆಯ ಬೋರ್ಡ್ ಮಾಮೂಲಿಯಾಗಿರಲಿಲ್ಲ. ಬದಲಿಗೆ ದೊಡ್ಡ ಉರಿಯುವ ಸೂರ್ಯನ ಹಾಗೆ ಡಿಸೈನ್ ಮಾಡಿದ್ದ ಹಳದಿ ಮಿಶ್ರಿತ ಕಿತ್ತಳೆ ಬಣ್ಣದ ಬೋರ್ಡ್ ಮೇಲೆ ಕೆಂಬಣ್ಣದಲ್ಲಿ SS ಕೆಫೆ ಅಂತ ಬರೆಸಲಾಗಿತ್ತು. ಅದ್ಯಾಕೋ ಆ ಡಿಸೈನ್ ಸೂರಜ್ಗೆ ಬಹಳ ಹಿಡಿಸ್ಬಿಟ್ಟಿತ್ತು. ಆ ಕೆಫೆಯೊಳಗೆ ಹೋಗಿ ಕೂತವನ ಎದುರಿಗೆ ಒಂದು ಹುಡುಗ ಮೆನ್ಯೂ ಕಾರ್ಡ್ ಹಿಡಿದು ಹಿಂದಿನಲ್ಲಿ ಏನು ಬೇಕು ಅಂತ ಕೇಳಿದ್ದ. 5 ನಿಮಿಷ ಅಂತ ಹೇಳಿದ ಸೂರಜ್ ಮೆನ್ಯೂ ನೋಡೋದು ಬಿಟ್ಟು ಕೆಫೆ ಸುತ್ತ ಕಣ್ಣಾಡಿಸ್ತಾ ಕುಳಿತುಬಿಟ್ಟ. ಆಗ ಅವನ ಕಣ್ಣು ಹೋಗಿದ್ದು ಕ್ಯಾಶ್ ಕೌಂಟರ್ ಹತ್ರ ಇದ್ದ ಒಂದು ಮುದ್ದಾದ ಮಗುವಿನ ಫೋಟೋ ಮೇಲೆ. ಎದ್ದು ಹೋಗಿ ಕೌಂಟರ್ ಹತ್ರ ನಿಂತ. ಯಾರದಿದು ಮಗು? ಅದ್ಯಾಕೋ ಆ ಮಗುನ ಕಂಡ ಸೂರಜ್ ಮನಸ್ಸು ತುಂಬಿ ಬಂದಿತ್ತು. ಈ ಕೆಫೆ ಓನರ್ ಮಗು. ಆ ಹುಡುಗ ಮಾಮೂಲಾಗಿ ಉತ್ತರ ಇಟ್ಟ. ಓನರ್ ಮನೆ ಎಲ್ಲಿ ಬರುತ್ತೆ? ನಾನು ಅವರನ್ನು ಒಮ್ಮೆ ಭೇಟಿ ಆಗಬೇಕು. ಇನ್ನು ಸಂಜೆ ನನಗೆ ಬೇಕಾದೊಬ್ಬರಿಗೆ ಈ ಕೆಫೆನಲ್ಲಿ ಪಾರ್ಟಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ನಾನು ಬೆಂಗಳೂರಿನಲ್ಲಿ ದೊಡ್ಡ ಉದ್ಯಮಿ ಅಂತ ಹೇಳಿ ಅವನ ಮಾತನ್ನು ನಂಬಿಸೋದಕ್ಕೆ ಆ ಹುಡುಗನ ಕೈಗೆ 20,000 ಕೊಟ್ಟು ಆ ಕೆಫೆನ ಸಂಜೆಗೆ ಪೂರ್ತಿಯಾಗಿ ಬುಕ್ ಮಾಡೋದಕ್ಕೆ ಹೇಳ್ದ. ಆ ಹುಡುಗ ಸೂರಜ್ನ ಗೊಂದಲದಲ್ಲಿ ನೋಡೋಕೆ ಶುರು ಮಾಡ್ದ. ಕಾರಣ ಇದೇನು ಹೇಳ್ಕೊಳ್ಳೋ ಅಂಥ ದೊಡ್ಡ ಕೆಫೆ ಅಲ್ಲ, ಸಾಧಾರಣವಾಗಿರೋ ಕೆಫೆ. ಇಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಹೋಟೆಲ್, ಕೆಫೆಗಳು ಇರುವಾಗ ಈ ಸಾಹೇಬ ಯಾಕೆ ಈ ಸಾಧಾರಣ ಕೆಫೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾನೆ ಅನ್ನೋ ಅನುಮಾನದಲ್ಲಿ ಸೂರಜ್ನ ಅದೇ ಪ್ರಶ್ನೆ ಮಾಡಿದ್ದ. ಆಗ ಸೂರಜ್ ನಗುತ್ತಾ ತನಗೆ ವೈಭವಕ್ಕಿಂತ ಹೀಗೆ ಸರಳ ಸುಂದರವಾದ ಜಾಗ ಇಷ್ಟ ಅಂತ ಹೇಳಿದ್ದು ಕೇಳಿ ಸರಿ ಅಂತ ಆ ಕೆಫೆಯನ್ನು ಸಂಜೆಗೆ ಬುಕ್ ಮಾಡಿದ್ದ. ನಂತರ ಸೂರಜ್ನ ಕೋರಿಕೆಗೆ ಇಲ್ಲ ಅನ್ನೋಕ್ಕಾಗದೆ ಓನರ್ ಮನೆಯ ಅಡ್ರೆಸ್ ಕೊಟ್ಟು ತನ್ನ ಕೆಲಸದತ್ತ ಗಮನ ಹರಿಸ್ದ. ಕೆಫೆ ಓನರ್ನ ಮನೆಯ ವಿಳಾಸದ ಚೀಟಿ ಹಿಡಿದು ನಡೆದುಕೊಂಡೇ ಹೋದ ಸೂರಜ್. ಅಲ್ಲಿ ಒಂದು ಸಣ್ಣ ಬೇಕರಿಯಲ್ಲಿ ಆ ಚೀಟಿ ತೋರಿಸಿ ಮನೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಈ ಬೇಕರಿ ಎದುರುಗಡೆ ಇರೋ ಮನೆಯೇ ಸಾಬ್ಜಿ ಎಂದರು ಬೇಕರಿಯವರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.